ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮಿಡ್ ಸೀಸನ್ ಫೈನಲಿಸ್ಟ್ ಆಗಲು ಸ್ಪರ್ಧಿಗಳ ನಡುವೆ ಪೈಪೋಟಿ ಜೋರಾಗಿದೆ. ಸ್ಪರ್ಧಿಗಳಿಗೆ ನೀಡಿದ ಟಾಸ್ಕ್ನಲ್ಲಿ ಕಾವ್ಯ ಚೆನ್ನಾಗಿ ಆಡಿದ್ದಾರೆ. ಮನೆ ಮಂದಿಯೂ ಆಕೆಗೆ ಬೆಂಬಲ ನೀಡಿದ್ದಾರೆ. ಆದ್ರೆ ಟಾಸ್ಕ್ನಲ್ಲಿ ಕಾವ್ಯ ಎಡವಟ್ಟು ಮಾಡಿಕೊಂಡ್ರ. ಬಿಗ್ ಬಾಸ್ ಮನೆಯ ಆವರಣದಲ್ಲಿ ಹಲವಾರು ಬಾಕ್ಸ್ಗಳ ಮೇಲೆ ವೃತ್ತಾಕಾರದ ಕಾರ್ಡ್ಗಳನ್ನು ಇರಿಸಲಾಗಿತ್ತು. ಇಬ್ಬರು ಸ್ಪರ್ಧಿಗಳು ಈ ಬಾಕ್ಸ್ಗಳಿಂದ ಬಾಕ್ಸ್ಗೆ ಹಲಗೆಯ ಮೂಲಕ ನಡೆದು ತಮಗೆ ಸೂಚಿಸಿರುವ ಬಣ್ಣದ ಕಾರ್ಡ್ ಬರುವಂತೆ ಅದನ್ನು ತಿರುಗಿಸಿ ಇಡಬೇಕಾಗಿತ್ತು. ರಾಶಿಕಾ ಮತ್ತು ಕಾವ್ಯ ಈ ಟಾಸ್ಕ್ ಆಡುತ್ತಿದ್ರು. ಇದರಲ್ಲಿ ಕಾವ್ಯ ಸ್ವಲ್ಪ ಎಡವಿದ್ದು ಆಟದ ಉಸ್ತುವಾರಿ ವಹಿಸಿದ್ದ ಧ್ರುವಂತ್ ಆಟ ಮುಂದುವರಿಸಲು ಬಿಡ್ಲಿಲ್ಲ. ರಾಶಿಕಾ ಮತ್ತು ಕಾವ್ಯ ನಡುವಿನ ಆಟದಲ್ಲಿ ಗೆದ್ದಿದ್ದು ಯಾರು, ಕೊನೆ ಕ್ಷಣದಲ್ಲಿ ಏನಾಯ್ತು ಎಂಬುದು ಸದ್ಯದ ಕುತೂಹಲ. ಹಲಗೆ ಮೇಲೆ ನಡೆಯುತ್ತಾ ಎದುರಾಳಿ ಆಟಗಾರ ಇಟ್ಟಿರುವ ಡಿಸ್ಕ್ ಅನ್ನು ತಿರುಗಿಸಿ ತಮ್ಮ ಬಣ್ಣದ ಅಧಿಕ ಡಿಸ್ಕ್ಗಳು ಮೇಲ್ಬದಿಯಲ್ಲಿರುವಂತೆ ನೋಡಿಕೊಳ್ಳಬೇಕು. ಕಾವ್ಯನ ಸಪೋರ್ಟ್ ಮಾಡಿ. ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಕಾವ್ಯಗೆ ಇಷ್ಟಪಡ್ತೀನಿ. ಫೈನಲಿಸ್ಟ್ ಆಗ್ಲಿ ಅಂತ ನನ್ನ ಆಸೆ. ನಾವು ಮಾಡಿ ಸ್ಟ್ರಾಟಜಿ ಯಾವ್ದು ಫೇಲ್ ಆಗಿಲ್ಲ. ಯಾವ್ದು ಗ್ರೀನ್ ಸಿಗುತ್ತೆ ಎಲ್ಲೋ ಒಂಥರ ಗೊಂಬೆ ಆಡಿಸೋಳಂಗೆ. ಈಗ ಗೊಂಬೆ ಆಡಿಸ್ದಂಗೆ ಆಡಿಸ್ಬೇಕು ಅವಳ. ಕಾವ್ಯ ಅವರು ಕಾರ್ಡ್ಗಳನ್ನ ಕೈಯಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಮಗೆ ಇಷ್ಟ ಬಂದಿರುವಾಗ ಆಟ ಆಡಿದ್ದಾರೆ. ನಿಮ್ಮನ್ನ ಮೂವ್ ಮಾಡಕ್ ಬಿಡಲ್ಲ ನಾವು.